ಮಲಗಿದ ಸ್ಥಿತಿಯಲ್ಲಿ ಗೃಹಿಣಿಯ ಶವ ಪತ್ತೆ ಆಗಿರೋದು ನಾನಾ ಅನುಮಾನಕ್ಕೆ ಕಾರಣ ಆಗ್ತಾ ಇದೆ. ಇನ್ಸಿಡೆಂಟ್ ಆಗಿರೋದು ಮೈಸೂರು ನಗರದ ಸರಸ್ವತಿಪುರಂನಲ್ಲಿ. ಮೈಸೂರು ನಗರದ ಸರಸ್ವತಿಪುರಂನಲ್ಲಿ ಘಟನೆ ಆಗಿದೆ. 30 ವರ್ಷದ ಸಂಧ್ಯಾ ಅಂತ ಮೃತ ದುರ್ದೈವಿ. ಹುಣಸೂರು ಪುರಸಭೆ ಮಾಜಿ ಅಧ್ಯಕ್ಷೆಯ ಪುತ್ರಿ ಆಗಿದ್ರು ಸಂಧ್ಯಾ ಅವರು. ಟಿಕೆ ಲೇಔಟ್ನ ಅಕ್ಷಯ್ ಜೊತೆಗೆ ಅವರ ಮದುವೆ ಆಗಿರುತ್ತೆ. ಪತಿ ಪತ್ನಿ ನಡುವೆ ಆಗಾಗ ಗಲಾಟೆ ಆಗ್ತಾ ಇತ್ತು ಅಂತ ಕೂಡ ಅವರ ಕುಟುಂಬಸ್ಥರು ಹೇಳಿಕೊಳ್ತಾರೆ. ಬಟ್ ಈಕೆ ಆತ್ಮಹತ್ಯೆ ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ, ಬದಲಾಗಿ ಇದು ಕೊಲೆ ಅನ್ನೋದು ಸಂಧ್ಯಾ ಪೋಷಕರ ಆರೋಪ. ಸರಸ್ವತಿಪುರಂ ಪೊಲೀಸ್ ಠಾಣೆಯಲ್ಲಿ ಈ ಕುರಿತಂತೆ ಪ್ರಕರಣ ಕೂಡ ದಾಖಲಾಗಿರೋದ್ರ ಮಾಹಿತಿ ಲಭ್ಯ ಆಗ್ತಾ ಇದೆ. 30 ವರ್ಷದ ಸಂಧ್ಯಾ ಸಾವು ಈಗ ನಾನಾ ಅನುಮಾನಕ್ಕೆ ಕಾರಣ ಆಗ್ತಾ ಇದೆ. ಪೋಷಕರಂತೂ ಕಡಾಖಂಡಿತವಾಗಿ ಮಗಳು ಆತ್ಮಹತ್ಯೆ ಮಾಡ್ಕೊಳ್ಳೋಷ್ಟು ವೀಕ್ ಮೈಂಡೆಡ್ ಅಲ್ವೇ ಅಲ್ಲ, ದುಡುಕಿನ ನಿರ್ಧಾರ ಆಕೆ ತಗೊಳ್ಳೋಕೆ ಚಾನ್ಸೇ ಇಲ್ಲ, ಇದು ಕೊಲೆ, ನಮಗೆ ನ್ಯಾಯ ಬೇಕು ಅಂತ ಕೇಳ್ತಾ ಇದ್ದಾರೆ. ಪತಿ ಪತ್ನಿ ನಡುವೆ ನಿಜವಾಗ್ಲೂ ಆಗಿದ್ದೇನು ಮತ್ತು ಅನುಮಾನ ಮೂಡಿಸುವಂತಹ ಏನೇನು ಅಂಶಗಳನ್ನು ಪೋಷಕರು ಹೇಳ್ತಾ ಇದ್ದಾರೆ ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಈ ಪ್ರಕರಣದಲ್ಲಿ. ನಮ್ಮ ಮಗಳಿಗೆ ನ್ಯಾಯ ಕೊಡಿಸಿ ಅಂತ ಪೋಷಕರು ಆಗ್ರಹಿಸ್ತಾ ಇದ್ದಾರೆ. ಪತಿ ಕುಟುಂಬಸ್ಥರ ವಿರುದ್ಧ ಸಂಧ್ಯಾ ಪೋಷಕರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರೋದು. ಬಾಗಿಲಿಗೆ ಅಡ್ಡ ನಿಂತು ಪೊಲೀಸರ ಜೊತೆಗೆ ವಾಗ್ವಾದವನ್ನು ಕೂಡ ನಡೆಸಿದ್ರು. ಶವ ಕೆಳಗಿಳಿಸೋದಕ್ಕೆ ಸಂಧ್ಯಾ ಕುಟುಂಬಸ್ಥರು ಬಿಡ್ತಿಲ್ಲ. ಇವರಿಂದಾನೇ ನನ್ನ ಮಗಳಿಗೆ ಇಂಥ ಸ್ಥಿತಿ ಬಂದಿರೋದು, ಇವರೇ ಕಾರಣ, ಹೀಗಾಗಿ ಇವ್ರ ವಿರುದ್ಧ ಕ್ರಮ ಆಗಬೇಕು ಅಂತ ಕೂಡ ಸ್ಥಳದಲ್ಲೇ ತಮ್ಮ ಸಿಟ್ಟನ್ನು ಮತ್ತು ನೋವನ್ನು ಹೊರ ಹಾಕಿದ್ದಾರೆ. ಪೊಲೀಸರಿಗೂ ಕೂಡ ಹರಸಾಹಸ ಪಡಬೇಕಾಯಿತು. ಬಿಕಾಸ್ ಫಸ್ಟ್ ಬಾಡಿನ ಪೋಸ್ಟ್ಮಾರ್ಟಮ್ಗೆ ಕಳಿಸ್ಬೇಕಾಗತ್ತೆ. PM ರಿಪೋರ್ಟ್ ಇಂಪಾರ್ಟೆಂಟು. ಡೀಟೇಲ್ಸ್ ಕೊಡ್ತಾರೆ KP ನಾಗರಾಜ್ ನೇರ ಸಂಪರ್ಕದಲ್ಲಿ. KP ನಾಗರಾಜ್, ಈಗ ಪೋಸ್ಟ್ಮಾರ್ಟಮ್ಗೆ ಕಳಿಸಿದಾರಾ? PM ರಿಪೋರ್ಟ್ ಯಾವಾಗ ಎಕ್ಸ್ಪೆಕ್ಟ್ ಮಾಡ್ಬೋದು ಮತ್ತು ಏನೇನು ಅನುಮಾನ ಇದೆ ಈ ಪ್ರಕರಣದಲ್ಲಿ? ಪೋಷಕರು ವರ್ಜನ್ ಏನು? ಎಷ್ಟು ವರ್ಷದ ಹಿಂದೆ ಇವ್ರ ಮದುವೆ ಆಗಿತ್ತು? 4 ವರ್ಷದಿಂದ ಈ ಮದುವೆ ಆಗಿತ್ತು. ಪ್ರಮುಖವಾಗಿ ಈ ಒಂದು ಪ್ರಕರಣದಲ್ಲಿ ಗಂಡನ ಮೇಲೇ ಈ ಮೃತಪಟ್ಟಿರುವಂತಹ ಮಹಿಳೆಯ ಪೋಷಕರು ಆರೋಪವನ್ನು ಮಾಡ್ತಾ ಇರುವಂಥದ್ದು. ಪ್ರಮುಖವಾಗಿ ವರದಕ್ಷಿಣೆಯ ಕಿರುಕುಳ ಮತ್ತು ಬೇರೆ ಬೇರೆ ಕಾರಣಗಳಿಗೋಸ್ಕರವಾಗಿ ಗಂಡ ಹೆಂಡತಿಯ ನಡುವೆ ಜಗಳ ಆಗ್ತಾಯಿತ್ತು. ಈ ನೆಲೆಯಲ್ಲಿ ಗಂಡನೇ ತಮ್ಮ ಮಗಳನ್ನು ಒಡೆದು ಕೊಲೆ ಮಾಡಿ ಇಲ್ಲಿಂದ ಆತ್ಮಹತ್ಯೆ ಅನ್ನುವಂಥ ರೀತಿಯಾದಂಥ ನಾಟಕವನ್ನು ಸೃಷ್ಟಿ ಮಾಡಿ ಈಗ ಪರಾರಿಯಾಗಿದ್ದಾನೆ ಅನ್ನುವಂಥ ಆರೋಪಗಳನ್ನು ಸಂಧ್ಯಾ ಅವರ ಪೋಷಕರು ಮಾಡ್ತಾ ಇರುವಂತಹದ್ದು. ಪ್ರಮುಖವಾಗಿ ಇನ್ನೂ ಕೂಡ ಏನು ಮನೆಯ ಮೊದಲ ಮಹಡಿಯಲ್ಲೇ ಏನು ಹೆಣ ಇದೆ, ಅದನ್ನು ಕೆಳಗೆ ಇಳಿಸೋದಕ್ಕೂ ಕೂಡ ಬಿಡ್ತಾ ಇಲ್ಲ. ಯಾಕೆಂದರೆ ಮೃತಳ ಪೋಷಕರ ಆಗ್ರಹ ಏನು ಅಂತಂದರೆ ಈ ಮನೆ ಸಂಪೂರ್ಣವಾಗಿ ತಮ್ಮ ಮೊಮ್ಮಕ್ಕಳ ಹೆಸರಿಗೆ ರಿಜಿಸ್ಟರ್ ಆಗಬೇಕು, ಅದಕ್ಕೆ ಸಂಬಂಧಪಟ್ಟಂಥ ಒಪ್ಪಂದ ಆಗಬೇಕು, ಆ ನಂತರದಲ್ಲಷ್ಟೇ ನಾವು ಹೆಣವನ್ನು ಕೆಳಗೆ ಇಳಿಸೋದಕ್ಕೆ ಅವಕಾಶವನ್ನು ಮಾಡಿಕೊಡ್ತೇವೆ ಎನ್ನುವಂತಹ ಪಟ್ಟಣ ಇಟ್ಕೊಂಡಿದ್ದಾರೆ. ಸದ್ಯಕ್ಕೆ ಇವರದು ಒಂದು ರೀತಿಯಾದಂತಹ ಆರೋಪ. ಆದರೆ ನೀವು ಹೇಳಿದಂಥ ರೀತಿಯಲ್ಲಿ ಪೋಸ್ಟ್ ಮಾರ್ಟಮ್ ಆದ ನಂತರದಲ್ಲೇ ಇದು ಆತ್ಮಹತ್ಯೆಯ ಕೊಲೆ ಅನ್ನುವಂಥದ್ದು ಪ್ರೂವ್ ಆಗುವಂಥದ್ದು. ಸದ್ಯಕ್ಕೆ ಮೃತ ಸಂಧ್ಯಾಳ ಪೋಷಕರ ಆಕ್ರಂದನ ಮತ್ತು ಅವರ ಸಂಬಂಧಿಕರ ಆಕ್ರಂದನವಂತೂ ಮುಗಿಲು ಮುಟ್ತಾ ಇದೆ. ಈಗ ಪತಿ ಮತ್ತು ಅವ್ರ ಫ್ಯಾಮಿಲಿಯವರು ಎಲ್ಲಿದ್ದಾರೆ? ಸ್ಪಾಟಲ್ಲೇ ಇದ್ದಾರೆ ಅವರು, ಅಥವಾ ಅವರೇನಾದರೂ ಅಬ್ಸ್ಕಾಂಡ್ ಆಗಿರೋ ರೀತಿ ಕಾಣಿಸ್ತಾ ಇದೆಯಾ? ಮತ್ತು ಯೂಶಲಿ ಕ್ರೈಮ್ ಸೀನ್ ನೋಡಿದಾಗ ಪೊಲೀಸರಿಗೂ ಕೂಡ ಒಂದಷ್ಟು ಮಾಹಿತಿಗಳು ಗೊತ್ತಾಗುತ್ತೆ. ಕೊಲೆನಾ ಅಥವಾ ಏನಾದರೂ ಬೇರೆ ಬೇರೆ ರೀತಿಯಲ್ಲಿ ಇಲ್ಲಿ ಘಟನೆಗಳಾಗಿತ್ತ ಅನ್ನೋದು ಅವ್ರಿಗೂ ಗೊತ್ತಾಗುತ್ತೆ ಡೆಡ್ ಬಾಡಿ ಅನಾಲಿಸಿಸ್ ಮಾಡ್ತಿದ್ದಂಗೆ. ಏನು ಹೇಳ್ತಾರೆ ಪೊಲೀಸರು? ಈ ಪ್ರಕರಣದಲ್ಲಿ ಅನುಮಾನ ಸೃಷ್ಟಿಯಾಗ್ತಾ ಇರುವಂಥದ್ದೇ ಅದು. ಯಾಕೆಂದರೆ ಚಿಕ್ಕ ಮಕ್ಕಳು ಮಾತ್ರ ಮೃತಪಟ್ಟಿರುವಂಥ ತಾಯಿಯ ಬಳಿಯಲ್ಲಿ ಕೂತಿದ್ದಾವೆ. ಆದರೆ ಅವರ ಗಂಡ ನಾಪತ್ತೆಯಾಗಿದ್ದಾನೆ, ಅವನು ಬೇರೆ ಕಡೆಗೆ ಹೋಗಿರುವಂಥದ್ದೇ ಈಗ ಪ್ರಕರಣದ ಬಗ್ಗೆ ದೊಡ್ಡ ಅನುಮಾನಕ್ಕೆ ಕೂಡ ಕಾರಣ ಆಗಿದೆ. ಯಾವ ಕಾರಣಕ್ಕೋಸ್ಕರವಾಗಿ ಗಂಡ ಈ ರೀತಿಯಾಗಿ ತನ್ನ ಪತ್ನಿ ಆತ್ಮಹತ್ಯೆ ಮಾಡಿಕೊಂಡಿದ್ರು ಕೂಡ ಈ ರೀತಿಯಾಗಿ ಪರಾರಿಯಾಗಿ ಹೋಗಿದ್ದಾನೆ ಅನ್ನುವಂಥದ್ದೇ ಪೋಷಕರು ಇಟ್ಕೊಂಡಿರುವಂತಹ ಒಂದು ಆರೋಪಕ್ಕೆ ಕಾರಣ. ಹೀಗಾಗಿ ಅವನು ವಾಪಸ್ ಈ ಮನೆಗೆ ಬರಬೇಕು, ಇಲ್ಲಿ ನಮ್ಮ ಕೈಗೆ ಒಪ್ಪಿಸಬೇಕು, ತದನಂತರದಲ್ಲಿ ಅವನ ಜೊತೆಗೆ ಮಾತನಾಡಿದ ನಂತರದಲ್ಲೇ ನೀವು ಹೆಣವನ್ನು ಇಳಿಸಿ ಪೋಸ್ಟ್ಮಾರ್ಟಮ್ಗೆ ಕಳಿಸಬೇಕು ಅನ್ನುವಂಥದ್ದು ಸಂಧ್ಯಾ ಅವರ ಪೋಷಕರ ಆಗ್ರಹ ಆಗಿದೆ. ಇಡೀ ಪ್ರಕರಣದಲ್ಲಿ ಈಗ ದೊಡ್ಡ ಮಟ್ಟದ ಅನುಮಾನ ಸೃಷ್ಟಿಯಾಗ್ತಾ ಇರುವಂಥದ್ದೇ ಯಾವ ಕಾರಣಕ್ಕೋಸ್ಕರವಾಗಿ ಗಂಡ ಮನೆಯಿಂದ ಓಡಿ ಹೋದ ಮತ್ತು ಓಡಿ ಹೋಗುವಂಥ ಪ್ರಸಂಗಗಳು ಏನಿತ್ತು ಅನ್ನುವಂಥದ್ದೇ ಇಲ್ಲಿರುವಂತಹ ಪ್ರಶ್ನೆಗಳು.
ಓಕೆ, ರೈಟ್. ಕೆ ಪಿ ನಾಗರಾಜ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ. ಕುಟುಂಬಸ್ಥರ ಆಕ್ರಂದನ ಒಂದು ಕಡೆಗೆ ಮುಗಿಲು ಮುಟ್ಟಿದೆ. ಇನ್ನೊಂದು ಎಲ್ಲದಕ್ಕೂ ಉತ್ತರ ಸಿಗೋದು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನಲ್ಲಿ. PM ರಿಪೋರ್ಟ್ಗೆ ಕಳಿಸ್ಕೊಟ್ಟಿದ್ದಾರೆ ಬಾಡಿಯನ್ನು ಅನ್ನೋದು ಗೊತ್ತಾಗ್ತಾ ಇದೆ. ರಿಪೋರ್ಟ್ ಬಂದಮೇಲೆ ಗೊತ್ತಾಗುತ್ತೆ ಇದು ಕೊಲೆನ ಆತ್ಮಹತ್ಯೆನ ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ಕ್ಲಾರಿಟಿ ಸಿಗುತ್ತೆ. ಇನ್ನೊಂದು ಕಡೆಗೆ ಪತಿಯ ವರ್ತನೆ ಈ ಸಂದರ್ಭದಲ್ಲಿ ನಾನು ಅನುಮಾನಕ್ಕೆ ಕಾರಣ. ಇಡೀ ಊರಿಗೂರೇ ಜಮಾಯಿಸಿರೋದನ್ನು ನೀವು ನೋಡ್ತಾ ಇದ್ದೀರಾ. ಅಲ್ಲಿ ಎಲ್ಲರೂ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮಕ್ಕಳು ಕೂಡ ಅಲ್ಲೇ ಇದ್ವು, ಬಟ್ ಗಂಡ ಇಲ್ಲ, ಗಂಡನ ಫ್ಯಾಮಿಲಿಯವ್ರು ಇಲ್ಲ, ಅವ್ರು ಅಬ್ಸ್ಕಾಂಡ್ ಆಗಿರೋದು ನೋಡ್ತಾ ಇದ್ರೆ ಇವ್ರ ಪಾತ್ರ ಇತ್ತ ಅಥವಾ ಹೆದರಿ ಓಡಿ ಹೋದ್ರ ಗೊತ್ತಿಲ್ಲ. ಎರಡು ಆಯಾಮದಲ್ಲಿ ಯೋಚನೆ ಮಾಡಬೇಕಾಗತ್ತೆ ನಾವು. ಸೊ ನೋಡೋಣ, ಪೊಲೀಸರು ಬಂದಿದ್ದಾರೆ, ತನಿಖೆ ಆಗುತ್ತೆ, ಯಾವ ಸೆಕ್ಷನ್ಸ್ನ ಅಡಿಯಲ್ಲಿ ಪ್ರಕರಣವನ್ನು ದಾಖಲಿಸ್ಕೊಳ್ತಾರೆ ಅನ್ನೋದನ್ನ ಕೂಡ ನೋಡಬೇಕಾಗತ್ತೆ. ಮತ್ತು ಮಹಿಳೆಯ ಕಡೆಯ ಕುಟುಂಬಸ್ಥರು ಕೊಡುವಂತಹ ಕಂಪ್ಲೇಂಟ್ಗಳು ಏನು, ಒಂದು ವೇಳೆ ಏನಾದ್ರು ಡೌರಿಗೆ ಕೇಳಿದಂತಹ ಪ್ರಸಂಗಗಳು ಇದಾವ, ಅದಕ್ಕೆ ಸಾಕ್ಷ್ಯಗಳನ್ನು ಕೂಡ ಕೊಡಬೇಕಾಗತ್ತೆ. ನೋಡೋಣ.